ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಮ್ಯಾನಿಫೆಸ್ಟೇಷನ್ ಅನ್ನೋದು ಇತ್ತೀಚೆಗೆ ತುಂಬ ಸಿಂಪಲ್ ಅಂತ ಹೇಳ್ತೀವಿ, ಹಾಗೆ ಅದು ಒಂದೊಂದು ಸತಿ ಆಗತ್ತೆ, ಒಂದೊಂದು ಸತಿ ಆಗೋದಿಲ್ಲ ಕೂಡ. ಉದಾಹರಣೆಗೆ ಒಂದೊಂದು ಸತಿ ನಾನು ವೀಡಿಯೋ ಹಾಕಿ 10 ನಿಮಿಷ ಆಗಿರೋದಿಲ್ಲ, ನೀವು ಕೆಲವರು ನಂಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀರ. ಅದು ವರ್ಕ್ ಆಗೋಕ್ಕಾದರೂ ಟೈಮ್ ಬೇಕಲ್ವಾ? ಸೊ ಖಂಡಿತ ನಾವು ಏನನ್ನು ಕೇಳ್ತೀವಿ ಅದರ ಮೇಲೆ ನಮ್ಮ ಟೈಮಿಂಗ್ ಆಫ್ ಮ್ಯಾನಿಫೆಸ್ಟೇಷನ್ ಇರುತ್ತೆ, ಟೈಮನ್ನು ಕೊಡಬೇಕಾಗತ್ತೆ. ಇದನ್ನು ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಕೂಡ ಹೇಳಿದೆ. ನೀವು ಇವಾಗ ಏಲಕ್ಕಿ ಇಡಿ ಅಂತಂದರೆ ಏಲಕ್ಕಿಲ್ಲ ಏನು ಮಾಡಲಿ ಅಂದಾಗ ಅದರ ಎಫೆಕ್ಟ್ ಕಮ್ಮಿ ಆಗುತ್ತಲ್ವಾ. ಕೆಮ್ಮು ನೆಗಡಿ ಜ್ವರಕ್ಕೆ ಮಾತ್ರೆ ಹಾಕ್ಕೊಳ್ಳಿ ಅಂದಾಗ ಕೆಮ್ಮಿಂದು ಮಾತ್ರೆ ಇಲ್ಲ, ಇದೆರಡು ಮಾತ್ರ ಹಾಕ್ಕೋತೀನಿ ಅಂದಾಗ ಕೆಮ್ಮು ಉಳ್ಕೊಳ್ಳುತ್ತೆ. ಮತ್ತು ಆ ಒಂದು ರಿಕವರಿ ಏನಿರುತ್ತೆ ಸ್ಲೋ ಆಗುತ್ತಲ್ವ. ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಹಾಗೇ. ಸೊ ಮ್ಯಾನಿಫೆಸ್ಟೇಷನ್ ಬೇಸಿಕ್ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಗಾಗತ್ತೆ, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಒಂದು ಜನರಲ್ಲಾಗಿ ಹೇಳ್ತೀನಿ ಈ ಒಂದು ವಿಡಿಯೋನಲ್ಲಿ. ಅದಕ್ಕೆ ಮುಂಚೆ ಅದು ನಾವು ಏನೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸನ್ನು ಮಾಡಿದ್ರು ಸಿಜಿಲ್ಗೆ ಹೇಳಿದ ಅದೇ ರೂಲ್ಸು. ಇಟ್ ಕೆನಾಟ್ ರೀಪ್ಲೇಸ್ ನಮ್ಮ ಒಂದು ಸ್ಕಿಲ್ ಸೆಟ್ಟು. ಅಂದರೆ ನಾವು ಕಲಿಯೋದನ್ನು ಕಲಿತಾ ಇರಬೇಕು, ಆ್ಯಕ್ಷನ್ ತೊಗೊಳ್ತಾ ಇರಬೇಕು, ಮತ್ತು ಮಾಡೋ ಕೆಲಸಗಳನ್ನು ಮಾಡ್ತಾ ಇರಬೇಕು. ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ ಮಾಡಿ ಬಿಟ್ಟುಬಿಡೋದಲ್ಲ. ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಇರ್ಬೋದು ಅಥವಾ ನಾವು ಮಾಡೋ ಕೆಲಸಗಳಿರ್ಬೋದು, ಅದು ರೀಪ್ಲೇಸ್ ಆಗೋದಿಲ್ಲ. ಈಗ ಚಕ್ಕೆ ನೀವು ಇಟ್ಕೊಂಡ್ರೆ ಅದು ನಿಮಗೆ ಹಣ ವೃದ್ಧಿಸುತ್ತೆ ಅಂದರೆ ಬರೀ ಚಕ್ಕೆ ಇಟ್ಬಿಟ್ಟು ನೀವು ಬಿಸ್ನೆಸ್ ಬಾಗಿಲು ಹಾಕ್ಬಿಟ್ರೆ ಬರೋದಿಲ್ಲ. ನೀವು ಮಾಡೋ ಬಿಸ್ನೆಸ್ ಮಾಡ್ತಾ ಇದ್ದಾಗ ಅದು ವೃದ್ಧಿಸ್ತಾ ಹೋಗಿ ನಿಮಗೆ ಹಣವನ್ನು ತಂದು ಕೊಡುತ್ತೆ. ಅದರ ಅರ್ಥ ಹಾಗೆ. ಮತ್ತು ಇವಾಗ ನಾನು ನಿಮಗೆ ಹೇಳಬೇಕಂದ್ರೆ ಒಂದು ಕಥೆಯನ್ನು ಹೇಳಬೇಕು ಅಂತಂದಾಗ ಅದಕ್ಕೆ ನಾವು ಅವಕಾಶವನ್ನು ಕೊಡಬೇಕಾಗತ್ತೆ, ಸಮಯವನ್ನು ಕೊಡಬೇಕಾಗತ್ತೆ ಅನ್ನೋದು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಈ ಕತೆ. ಒಂದು ಮಹಿಳೆ ಮನೆಯಲ್ಲಿ ಒಂದು ಪಾಟ್ ತೊಗೊಂಡು ಅದರಲ್ಲಿ ಕೆಲವೊಂದು ಕಾಳುಗಳನ್ನು ಹಾಕ್ತಾಳೆ. ಒಂದರಲ್ಲಿ ಒಂದು 5-6 ಪಾಟ್ ಅಂತ ಇಟ್ಕೊಳ್ಳಿ. ಒಂದರಲ್ಲಿ ಮೆಂತ್ಯ, ಒಂದರಲ್ಲಿ ಧನಿಯಾ, ಒಂದರಲ್ಲಿ ಭತ್ತ, ಒಂದರಲ್ಲಿ ರಾಗಿ, ಒಂದರಲ್ಲಿ ಮತ್ತೇನೇನೋ ಹಾಕ್ತಾಳೆ. ಅದೇನಾಗುತ್ತೆ, ಮೆಂತ್ಯ ಬೇಗ ಬರುತ್ತೆ, ಧನಿಯಾ ಬೇಗ ಬರುತ್ತೆ, ರಾಗಿ ಬೇಗ ಬರುತ್ತೆ, ಭತ್ತ ಬರೋದೇ ಇಲ್ಲ. ಮತ್ತು ಕಡಲೆಕಾಳನ್ನು ಕೂಡ ಹಾಕಿರ್ತಾಳೆ. ಕಡಲೆಕಾಳು ಮತ್ತು ಭತ್ತ ಬಂದೇ ಇರೋದಿಲ್ಲ. ಇದೆಲ್ಲ ಬಂದುಬಿಡುತ್ತೆ, ಒಂದು ಇಷ್ಟಿಷ್ಟು ಉದ್ದ ಪೈರು ಕೂಡ ಬಂದುಬಿಡುತ್ತೆ ಮೊಳಕೆ ಹೊಡೆದು. ಆಕೆಗೆ ಇದೇನಪ್ಪ ಬರ್ತಾನೆ ಇಲ್ಲ ಅಂಥೇಳಿ ದಿನ ಒಂಚೂರು ತೆಗಿಯೋದು, ಅಯ್ಯೋ ಇನ್ನೂ ಬಂದಿಲ್ಲ ಅಂತ ಮುಚ್ಚೋದು. ದಿನ ತೆಗಿಯೋದು, ನೋಡೋದು, ಅಯ್ಯೋ ಇನ್ನೂ ಅದು ಬೆಳೀತಾ ಇಲ್ಲ, ಮೊಳಕೆ ಹೊಡಿತಾ ಇಲ್ಲ. ಮೊಳಕೆ ಹೊಡೆದ್ರೆ ತಾನೇ ಅದು ಮಣ್ಣಿನ ಮೇಲೆ ಕಾಣಿಸ್ಕೊಳ್ಳೋದು ಅಂಥೇಳಿ ಕೊನೆಗೆ ಒಬ್ಬ ತುಂಬ ಒಂಥರ ಕೈ ಗುಣ ಚೆನ್ನಾಗಿದೆ, ನಿರತವಾದ ಒಂದು ಗಾರ್ಡನರ್ ಅಂತ ಹೇಳಿ ತೋಟಗಾರನ ಕರೀತಾಳೆ. ಯಾಕಪ್ಪ ಇದೆಲ್ಲ ಬಂತು, ಇದು ಯಾಕೆ ಬರ್ತಿಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ಮೇಡಮ್ ಇದು ಭತ್ತ ಮತ್ತು ಕಡಲೆಕಾಳು ಬರೋದಕ್ಕೆ ಟೈಮ್ ತೊಗೊಳುತ್ತೆ, ಧನಿಯಾ, ಮೆಂತ್ಯ, ರಾಗಿ ಇದೆಲ್ಲ ಬೇಗ ಬರುತ್ತೆ, ಹಾಗಾಗಿ ನಿಮಗೆ ಸಮಯ ತೊಗೋತಿದೆ ಅಂತಂದಾಗ ಆಕೆ ಕಾಯ್ತಾಳೆ. ಒಂದು ತಿಂಗಳಾದರೂ ಬರಲ್ಲ. ಆಕೆ ದಿನ ತೆಗೆದು ಮಣ್ಣನ್ನು ಬಗೆದು ನೋಡ್ತಾನೆ ಇರ್ತಾಳೆ. ಮತ್ತೆ ತೋಟಗಾರನ ಕರೆದಾಗ ಅವ್ನು ಹೇಳ್ತಾನೆ, ಏನು ಮಾಡ್ತಿದ್ದೀರಾ ಹೇಳಿ ಅಂದಾಗ, ನೀರು ಹಾಕ್ತೀನಿ, ಬಿಸಿಲಿಗೆ ಇಡ್ತೀನಿ, ಎಲ್ಲ ಮಾಡ್ತೀನಿ ಅಂದರೂ ಆಗ್ತಿಲ್ಲ. ಮತ್ತೇನು ಮಾಡ್ತೀರಾ, ದಿನ ನೋಡ್ತೀನಿ ಅಂದಾಗ, ನೀವು ಅದಕ್ಕೆ ಬೆಳೆಯೋದಕ್ಕೆ ಸಮಯ ಅವಕಾಶ ಕೊಡಬೇಕಲ್ವಾ. ದಿನ ಕೆದಕ್ತಾ ಇದ್ದಾಗ ಹೇಗೆ ಬೆಳೆಯುತ್ತೆ? ಮ್ಯಾನಿಫೆಸ್ಟೇಷನ್ ಕೂಡ ಹಾಗೆ. ನಾವು ಏನನ್ನು ಕೇಳ್ತೀವಿ ಅದರ ಮೇಲೆ ನಮ್ಮ ಮ್ಯಾನಿಫೆಸ್ಟೇಷನ್ ಟೈಮು ಅದರ ಮೇಲೆ ಹೋಗುತ್ತೆ. ನಮ್ಮ ನಂಬಿಕೆ ಇದೆಲ್ಲದರ ಮೇಲೆ ಕೂಡ ನಿರ್ಧಾರ ಆಗುತ್ತೆ. ನಮ್ಮ ಒಂದು ಇಂಟೆನ್ಷನ್ ಏನಿರುತ್ತೆ, ನಮ್ಮ ಒಂದು ಭಾವನಾತ್ಮಕ ಸ್ಥಿತಿ ಏನಿರುತ್ತೆ, ಮನಸ್ಥಿತಿ ಏನಿರುತ್ತೆ, ನಮ್ಮ ನಂಬಿಕೆ ಎಷ್ಟಿರುತ್ತೆ, ಇದೆಲ್ಲವೂ ಸೇರಿ ನಮಗೆ ಮ್ಯಾನಿಫೆಸ್ಟ್ ಆಗೋದು ಆಗದೇ ಇರೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ವಿನಮ್ರವಾದ ವಿನಂತಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾಗ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನಾನು ಕೂಡ ತಪ್ಪದೆ ನಿಮಗೆ ಪ್ರತಿ ಉತ್ತರವನ್ನು ಕೊಡ್ತೀನಿ. ಮತ್ತು ಈಗಾಗಲೇ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಕಾಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾನಿಫೆಸ್ಟೇಷನ್ ಅಂತಂದಾಗ ಒಂದೊಂದಾಗಿ ಕೆಲವೊಂದು ವಿಷಯ, ಏಕೆಂದರೆ ಮ್ಯಾನಿಫೆಸ್ಟೇಷನ್ ಎಷ್ಟು ಅಗಾಧವಾದ ವಾಸ್ಟ್ ಸಬ್ಜೆಕ್ಟ್ ಅಂದರೆ 3 ದಿನ ಕಂಟಿನ್ಯೂಸ್ ಮಾತಾಡಿದ್ರೂ ಮುಗಿಯೋದಿಲ್ಲ. ಸೊ ಬೇಸಿಕ್ ಎಷ್ಟು ಯಾವುದು ನಿಮಗೆ ಶುರು ಮಾಡಲಿಕ್ಕೆ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕು ಅಷ್ಟನ್ನು ನಾನು ಹೇಳ್ತೀನಿ. ತುಂಬ ಉತ್ತಮವಾದ ಸಮಯ ಯಾವುದು, ಒಂದು ದಿನದಲ್ಲಿ ಉತ್ತಮವಾದ ಸಮಯ ಯಾವುದು ಮ್ಯಾನಿಫೆಸ್ಟೇಷನ್ಗೆ ಅಂದಾಗ, ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅಂದರೆ ಸೂರ್ಯೋದಯಕ್ಕೂ ಮುಂಚೆ 3 ಗಂಟೆ 4 ಗಂಟೆ ಹೊತ್ತಿಗೆ ಅಂತ ಹೇಳ್ತೀವಿ. ಅದು ಆಗದೇ ಇದ್ದಾಗ ತುಂಬ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಮಾಡದೇ ಇದ್ದರೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ಬೇಡಿ. ಯಾವ ಹೊತ್ತಲ್ಲಾದರೂ ಸರಿ ಮಾಡದೇ ಇರೋದಕ್ಕಿಂತ ಮಾಡಿ. ಸಮಥಿಂಗ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ನಥಿಂಗ್. ಸೊ ಯಾವಾಗಾದರೂ ಸರಿ
ನೀವು ಯಾವಾಗ ಹೇಳ್ತೀರೋ ಅದೇ ನಿಮಗೆ ಬ್ರಹ್ಮ ಮುಹೂರ್ತ ಅಂತ ಅಂದ್ಕೊಳ್ಳಿ. ನೀವು ಎದ್ದಾಗ ನಿಮ್ಮ ತಲೆಯೊಳಗೆ ನಿಮ್ಮ ಮೆದುಳು ಶಾಂತವಾಗಿರುತ್ತೆ. ಇನ್ನು ನೀವು ದಿನದ ಗಡಿಬಿಡಿಯಲ್ಲಿ ಬಿದ್ದಿರೋದಿಲ್ಲ. ಮತ್ತು ಆಲ್ಫಾ ಸ್ಟೇಟ್ ಅಥವಾ ತೀಟಾ ಸ್ಟೇಟಲ್ಲಿರುತ್ತೆ ನಿಮ್ಮ ಬ್ರೈನ್ ವೇವ್ಸ್. ಅದರ ಬಗ್ಗೆ ಇನ್ನೊಂದು ಕೂಲಂಕುಷ ವಿಡಿಯೋವನ್ನು ಮತ್ತೊಮ್ಮೆ ಮಾಡ್ತೀನಿ. ನಿಮ್ಮ ಮನಸ್ಥಿತಿ ಪ್ರಶಾಂತವಾಗಿರುತ್ತೆ ಅನ್ನೋದನ್ನು ಮಾತ್ರ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಬ್ರೈನ್ ವೇವ್ಸ್ ತೀಟಾ ಅಥವಾ ಆಲ್ಫಾ ಸ್ಟೇಟಲ್ಲಿರೋದ್ರಿಂದ ನೀವು ಯಾವುದೇ ಒಂದು ಕಮಾಂಡನ್ನು ಕೊಟ್ಟರು ಅದು ನಿಮ್ಮ ಸುಪ್ತ ಮನಸ್ಸು ಟಕ್ ಅಂತ ನಡೆಸ್ಕೊಡತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ದಿರಾ ನೀವು ಹಾಗೆ ಒಂದು 5 ನಿಮಿಷ, ಅಂದರೆ ನೀವು ಎದ್ದು ಒಂದು 10 ನಿಮಿಷ ಹಾಸಿಗೆನಲ್ಲೇ ಮಲಗಿದ್ದು ಅಥವಾ ಕೂತಿದ್ದು ಈ ಒಂದು ಮ್ಯಾನಿಫೆಸ್ಟೇಷನ್ ಇಂಟೆನ್ಷನನ್ನು ಹೇಳಿ ನಂತರ ನೀವು ಶೌಚಾಲಯಕ್ಕೆ ಹೋಗಿ ನಿಮ್ಮ ದಿನನಿತ್ಯ ಕ್ರಿಯಾಕರ್ಮಗಳಲ್ಲಿ ತೊಡಗಿಕೊಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದರೆ ಎದ್ದ ತಕ್ಷಣ ನಾವೆಲ್ಲ ಮೊಬೈಲ್ನೇ ನೋಡ್ತೀವಿ. ಸೊ ಅಲ್ಲಿಗೆ ನಮ್ಮ ಆ ಒಂದು ಕಾಮ್ ಸ್ಟೇಟ್ ಏನಿರುತ್ತೆ, ಒಂದು ಪ್ರಶಾಂತವಾದ ಮನಸ್ಥಿತಿ ಏನಿರುತ್ತೆ ಅದು ಕದಡು ಹೋಗ್ತಾ ಇದೆ. ಸೊ ಅಟ್ಲೀಸ್ಟ್ ನಿಮಗೋಸ್ಕರ ನೀವು ಬೆಳಗಿನ ಜಾವ ಕನಿಷ್ಠ 5 ನಿಮಿಷದಿಂದ 10 ನಿಮಿಷ ಕೊಟ್ಕೊಳ್ಳಿ ಎದ್ದ ತಕ್ಷಣ. ಮತ್ತು ನೆಕ್ಸ್ಟು ಜಸ್ಟು ಮಲಗಿದ ತಕ್ಷಣ ಮಂಪರಿಗೆ ಹೋಗ್ತಾ ಇರತ್ತಲ್ಲ, ಆವಾಗ ನಿಮ್ಮ ಇಂಟೆನ್ಷನ್ಸನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸುಪ್ತ ಮನಸ್ಸು ನೀವು ನಿದ್ದೆಗೆ ಹೋದಾಗಲೂ ಮಲಗೋದಿಲ್ಲ. ಅದು ನಿಮಗೆ ಈ ಒಂದು ವಿಷಯವನ್ನು ಮ್ಯಾನಿಫೆಸ್ಟ್ ಮಾಡ್ಕೊಡೋಕ್ಕೆ ಏನೇನು ಮಾಡಬೇಕು ಅಂಥೇಳಿ ಅದು ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಅದು ಅದರ ಎಫರ್ಟನ್ನು ಹಾಕ್ತಾ ಇರುತ್ತೆ. ಜಾಗೃತ ಮನಸ್ಸು ಮಲ್ಕೊಂಡು ಬಿಡುತ್ತೆ. ಏಕೆಂದರೆ ಸುಪ್ತ ಮನಸ್ಸು ಏನು ಹೇಳಿದ್ರೂ ಮಾಡುತ್ತೆ. ಜಾಗೃತ ಮನಸ್ಸು ಅದಷ್ಟು ಸುಲಭಕ್ಕೆ ಆಗ್ಬಿಡತ್ತಾ ಅಂತ ಅದನ್ನು ಅವಹೇಳನ ಮಾಡುತ್ತೆ, ಚಾಲೆಂಜ್ ಮಾಡುತ್ತೆ. ಜಾಗೃತ ಮನಸ್ಸು ಇಲ್ದಿದ್ದಾಗ ನೀವು ಹೇಳಿಬಿಟ್ಟು ಮಲ್ಕೊಂಡ ತಕ್ಷಣ ಸುಪ್ತ ಮನಸ್ಸು ಅದನ್ನೆಲ್ಲ ನಡೆಸ್ಕೊಡೋದಕ್ಕೆ ಕಾಯ್ತಾ ಇರುತ್ತೆ. ಮತ್ತು ಇದು 2 ಬೆಸ್ಟ್ ಟೈಮ್ ಅನ್ನೋದು ಅಲ್ಲದಿರ ಪೋರ್ಟಲ್ ಟೈಮ್ ಅಂತ ಏನು ಹೇಳ್ತೀವಿ, 11 ಗಂಟೆ 11 ನಿಮಿಷ, 1 ಗಂಟೆ 11 ನಿಮಿಷ, 2 ಗಂಟೆ 22 ನಿಮಿಷ, 3 ಗಂಟೆ 33 ನಿಮಿಷ, 4 ಗಂಟೆ 44 ನಿಮಿಷ, 5 ಗಂಟೆ 55 ನಿಮಿಷ, ಇದೆಲ್ಲ ಪೋರ್ಟಲ್ ಟೈಮ್. ಪೋರ್ಟಲ್ ಟೈಮಲ್ಲಿ ನೀವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ನ ಹೇಳ್ಕೊಂಡ್ರೆ, ನೀವು ಸಿಗಿಲ್ ಚಾರ್ಜ್ ಮಾಡೋದಿರ್ಬೋದು ಅಥವಾ ಸುಮ್ಮನೆ ಒಂದು ಅಫರ್ಮೇಷನ್ ಹೇಳ್ಕೊಳ್ಳೋದಾಗಲಿ, ಅದು ತುಂಬ ಪವರ್ಫುಲ್ಲಾಗಿರುತ್ತೆ. ಸೊ ಅಫರ್ಮೇಷನ್ ಹೇಳ್ಕೊಳ್ಳೋ ವಿಧಾನ ಅಂತಂದಾಗ ಪಾಸಿಟಿವ್ ಆಗಿರಬೇಕು, ಪವರ್ಫುಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇರಬೇಕು, ನಕಾರಾತ್ಮಕವಾಗಿರಬಾರ್ದು. ಅಂದರೆ ಐ ಡೋಂಟ್ ವಾಂಟ್ ಟು ಬಿ ಪುವರ್ ಅಂತಂದಾಗ ನೀವು ಪುವರ್ ಆಗಿರ್ತೀರ. ಯಾಕೆ ಅಂತಂದರೆ ಬ್ರಹ್ಮಾಂಡ ನೋ ನಾಟ್ ನೆವರ್ ನಕಾರಾತ್ಮಕ ಪದಗಳನ್ನು ಗಮನಿಸೋದಿಲ್ಲ. ಸೊ ನಾಟ್ ತೆಗೆದಾಗ ಐ ವಾಂಟ್ ಟು ಬಿ ಪುವರ್ ಅಂತ ಆಗೋಗುತ್ತೆ. ಆವಾಗ ಐ ವಾಂಟ್ ಟು ಬಿ ರಿಚ್ ಆ್ಯಂಡ್ ಸಕ್ಸಸ್ಫುಲ್, ಆ ಥರ ನಿಮ್ಗೆ ಏನು ಬೇಕು ಅದನ್ನು ಹೇಳಬೇಕೇ ಹೊರತು ಏನು ಬೇಡ ಅದನ್ನು ಹೇಳಬಾರ್ದು. ಸೊ ಈ ಎಲ್ಲ ಪೋರ್ಟಲ್ ಟೈಮಲ್ಲಿ ಕೂಡ ನೀವು ಪ್ರತಿದಿನ ಹೇಳ್ಬೋದು. ಸೊ ಬೆಸ್ಟ್ ಟೈಮ್ ಪೋರ್ಟಲ್ ಟೈಮ್ ಮತ್ತು ಬೆಳಗಿನ ಜಾವ ಮತ್ತು ರಾತ್ರಿ ಜಸ್ಟ್ ಮಲಗೋ ಮುಂಚೆ. ಬೆಳಗಿನ ಜಾವ ಅಂದರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಹೇಳದೇ ಇದ್ದರೂ ಪರವಾಗಿಲ್ಲ, ಬ್ರಾಹ್ಮಿ ಮುಹೂರ್ತ ನೀವು ಎದ್ದಾಗಲೇ ಅಂತ ಅಂದ್ಕೊಳ್ಳಿ. ಪೋರ್ಟಲ್ ಡೇಸ್ ಕೂಡ ಅಷ್ಟೇ ಪೋರ್ಟೆಂಟ್ ಅಥವಾ ಅಷ್ಟು ಪವರ್ಫುಲ್ ಇರುತ್ತೆ. ಪೋರ್ಟಲ್ ಡೇಸ್ ಅಂದಾಗ ಜನವರಿ 11ನೇ ತಾರೀಕು ಅಥವಾ ಫೆಬ್ರವರಿ 22ನೇ ತಾರೀಕು ಮತ್ತು ಜೂನ್ 6ನೇ ತಾರೀಕು ಮತ್ತು 8ನೇ ತಾರೀಕು ಆಗಸ್ಟು, 11ನೇ ತಾರೀಕು ನವಂಬರು, ಇದೆಲ್ಲ ಪೋರ್ಟಲ್ ಡೇಸ್. ಮಿರರ್ ಡೇಸ್ ಅಂದಾಗ 12ನೇ ತಾರೀಕು ಡಿಸೆಂಬರ್, ಆ ಥರ ಅದು ಮಿರರ್ ಡೇ ಅಂತ ಕರಿತೀವಿ. ಕೆಲವೊಂದು ಸರ್ತಿ ಆ ಒಂದು ಇಸ್ವಿನ ಕೂಡ ಟೋಟಲ್ ಮಾಡ್ಬೋದು. ಅದನ್ನು ನಾನು ಸಪ್ರೇಟಾಗಿ ಇನ್ನೊಂದು ವೀಡಿಯೋನಲ್ಲಿ ನಿಮಗೆ ತಿಳಿಸಿ ಹೇಳ್ತೀನಿ. ಸೊ ಇದನ್ನು ಪೋರ್ಟಲ್ ಡೇಸ್ ಅಂತ ಕರಿತೀವಿ. ಪೋರ್ಟಲ್ ಡೇಸಲ್ಲಿ ಪೋರ್ಟಲ್ ಟೈಮಲ್ಲಿ ನೀವು ಮಾಡಿದಾಗ, ಈಗ 11ನೇ ತಾರೀಕು ನವಂಬರ್ 11 ಗಂಟೆ 11 ನಿಮಿಷ ಬೆಳಗ್ಗೆ ಮತ್ತು ರಾತ್ರಿ ಮಾಡಿದಾಗ ತುಂಬ ಪವರ್ಫುಲ್ ಟೈಮ್ ಅದು. ಮತ್ತು ಆಗಸ್ಟ್ 8ನೇ ತಾರೀಕು 8 ಗಂಟೆ 8 ನಿಮಿಷ ಬೆಳಗ್ಗೆ ಮತ್ತು ಸಂಜೆ ಮಾಡಿ ತುಂಬ ಪವರ್ಫುಲ್ ಟೈಮ್ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಮಾಡಬೇಕಾದಾಗ ತುಂಬ ಉತ್ತಮವಾದ ಸಮಯ. ಯಾವಾಗ ಮಾಡಿದ್ರೂ ಆಗುತ್ತೆ, ಬಟ್ ಈ ಟೈಮಲ್ಲಿ ಮುಹೂರ್ತ ಸಮಯಗಳಿದು ಅಂದರೆ ಆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇದು ಯಾವುದರಿಂದ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನಮ್ಮ ಯೋಚನೆಗಳು ಬಲಶಾಲಿ, ಶಕ್ತಿಶಾಲಿ, ಪ್ರಭಾವಶಾಲಿಯಾಗಿ ಇರಬೇಕು. ಮತ್ತು ಇದು ನಮ್ಮ ಮನಸ್ಥಿತಿ ಹೇಗಿದೆ, ಈಗ ನಾನು ಆರೋಗ್ಯಕರವಾಗಿರಬೇಕು ಅಂದ್ಕೊಂಡು ಅಯ್ಯೋ ಕಾಯಿಲೆ ಬಂದುಬಿಟ್ರೆ ಏನು ಮಾಡಲಿ ಅನ್ನೋ ಭಯ ನನ್ನ ಮನಸ್ಸಲ್ಲಿದ್ದಾಗ ಆರೋಗ್ಯ ನನ್ನದಾಗಲ್ಲ. ನನ್ನ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು, ನನ್ನ ಕರಿಯರ್ ಗ್ರೋತ್ ಇರಬೇಕು, ಆದರೆ ನಾನು ಟಾರ್ಗೆಟ್ ಮೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಭಯ, ಮೈಂಡ್ಸೆಟ್ ನಂದು ಬೇರೆ ಇದ್ದಾಗ ನಾನು ಏನೇ ಅಫರ್ಮೇಷನ್ ಬರೆದ್ರೂ ಅದು ಕೆಲಸ ಮಾಡಲ್ಲ. ನಾವು ಬರೆಯೋ ಅಫರ್ಮೇಷನ್ನು, ನಾವು ಮಾಡೋ ಕೆಲಸ, ನಮ್ಮ ಮನಸ್ಥಿತಿ ಎಲ್ಲವೂ ಒಂದು ಅಲೈನ್ಮೆಂಟಲ್ಲಿ ಇರಬೇಕು. ಅಂದರೆ ಒಂದೇ ಲೈನಲ್ಲಿ ಇರಬೇಕು. ಅಂದರೆ ನಮ್ಮ ಅಫರ್ಮೇಷನ್ 100 ಸತಿ ಹೇಳ್ತಾ ಇದ್ದೀವಿ, ಆದರೆ ನಂಬಿಕೆ ಇಲ್ಲಿದೆ, ಆಯಿತಾ, ಅನುಮಾನ ಇಲ್ಲಿದೆ ಅಂದಾಗ ಅದು ಅಲೈನ್ಮೆಂಟಲ್ಲಿ ಇಲ್ಲ ಅಂತ ಅರ್ಥ. ಎಲ್ಲವೂ ಒಂದು ಲೈನಲ್ಲಿ ಇದ್ದಾಗ, ಒಂದು ಅಲೈನ್ಮೆಂಟ್ ಅಂತ ಇದ್ದಾಗ, ಸಮತೋಲನದಲ್ಲಿ ಇದ್ದಾಗ ಬೇಗ ಆಗತ್ತೆ.
ಮತ್ತು ಕ್ಲಾರಿಟಿ ಬೇಕು. ಕ್ಲಾರಿಟಿ ಅಂತಂದಾಗ ನನಗೆ ಏನು ಬೇಕು ಅನ್ನೋದು ನನಗೆ ಒಂದು ತಿಳುವಳಿಕೆ ಇರಬೇಕು, ಅಂದರೆ ಸ್ಪಷ್ಟನೆ ಇರಬೇಕು. ಅಂದರೆ ನನಗೇ ಗೊತ್ತಿಲ್ಲ, ನಾನು ಖುಷಿಯಾಗಿರಬೇಕು ಅಂದಾಗ ಯಾವ ಥರ ಖುಷಿಯಾಗಿರಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನನಗೆ ಬರುವ ಹಣ ಬರ್ತಾ ಇರಬೇಕು, ಸಂಬಳ ಅಥವಾ ಬಿಸ್ನೆಸ್ಸಿಂದ ಬರೋದು ಬರ್ತಾ ಇರಬೇಕು, ಅದು ಬೆಳೀತಾ ಇರಬೇಕು, ಪ್ರೋಗ್ರೆಸಿವ್ ಇರಬೇಕು. ಏಕೆಂದರೆ ಒಂದು ಕಾಲದಲ್ಲಿ 2,000 ರೂಪಾಯಿ ಸಂಬಳ ಅಂತಂದರೆ ಅವನು ತುಂಬ ದೊಡ್ಡ ಮನುಷ್ಯ. ಆಮೇಲೆ 5 ಅಂಕಿ ಸಂಬಳ 10,000 ತೊಗೋತಾರೆ ಅಂದರೆ ಎಷ್ಟು ತೊಗೋತಾರೆ, 4 ಅಂಕಿ ಅನ್ನೋದು ಒಂದು 10,000 ಅಂತಂದಾಗ 5 ಅಂಕಿ ಅನ್ನೋದು ದೊಡ್ಡ ವಿಷಯ. ಇವತ್ತು 6 ಅಂಕಿ ಸಂಬಳ ಕೂಡ ಸಾಲೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಬಂದಿದ್ದೀವಲ್ವ. ಸೊ ಇವತ್ತಿಗೆ 50,000 ದೊಡ್ಡ ಸಂಬಳ ಅಂದರೆ 3-4 ವರ್ಷದ ನಂತರ ಅದು ಸಹಜವಾದ ಸಂಬಳವಾಗಿ ಹೋಗುತ್ತೆ. ಸೊ ಹಾಗಾಗಿ ಅದು ಬೆಳೀತಾ ಇರಬೇಕು. ಆ ಒಂದು ಥಾಟ್ ಪ್ರಾಸೆಸ್ ಆ ಥರ ಇರಬೇಕು. ಅದು ಬೆಳಿಬೇಕಂದ್ರೆ ಸುಮ್ಮನೆ ಬೆಳೆಯಲ್ಲ, ಅದಕ್ಕೆ ಬೇಕಾದ ಸ್ಕಿಲ್ ಸೆಟ್ಸನ್ನು ನಾನು ಕಲಿತಾ ಹೋಗಬೇಕು, ಅದಕ್ಕೆ ತಕ್ಕ ಶ್ರಮವನ್ನು ನಾನು ಸೇರಿಸ್ತಾ ಹೋಗಬೇಕು. ಅದೇ ಥರ ಒಂದು ಪಾಸಿಟಿವ್ ಸಕಾರಾತ್ಮಕ ಆಶಾಭಾವತ್ವವನ್ನು ಉಳಿಸ್ಕೋಬೇಕು. ಮತ್ತು ಸುಮ್ಮನೆ ಹಾಗೆ ಬಂದುಬಿಡೋದಿಲ್ಲ, ಅಯ್ಯೋ ಬರದೇ ಇದ್ದರೆ ಏನಾಯಿತು, ಅಯ್ಯೋ ಬರದೇ ಇದ್ದರೆ ಏನಾಯಿತು ಅಂದ್ಕೊಂಡು ನಾನು ಬರೀ ಅಫರ್ಮೇಷನ್ಸ್ ಮಾಡ್ತಾಯಿದ್ರು, ಅದು ಕೆಲಸ ಆಗೋದಿಲ್ಲ. ಮತ್ತು ನಾವು ಅಫರ್ಮೇಷನ್ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾಡಬೇಕು. ಮತ್ತು ನಕಾರಾತ್ಮಕ ವಿಷಯಗಳು ಇರಬಾರ್ದು. ಸೊ ಟೈಮಿಂಗ್ ನಾವು ಮಾಡಬಾರ್ದು. ನಾನು ಇದು ಮಾಡಿದ್ರೆ ಅವ್ರಿಗಾಯ್ತು 2 ದಿವ್ಸಕ್ಕೆ, ನಮ್ಗೆ ಇದು ಕಥೆನಲ್ಲಿ ನಾನು ಹೇಳಿದೆ ಅಲ್ವಾ, ನಾವು ಯಾವ ಬೀಜವನ್ನು ಹಾಕಿದ್ದೀವಿ ಅದರಂತೆ ನಮಗೆ ಮೊಳಕೆ ಹೊಡೆಯೋದು. ಸೊ ನಾವು ಟೈಮಿಂಗ್ ಅರ್ಜೆಂಟ್ ಮಾಡಬಾರ್ದು. ಕೆಲವೊಂದು ಸತಿ ಆ ಒಂದು ಸಮಯ ಸರಿ ಇರೋದಿಲ್ಲ, ಅದು ಆ ಸಮಯಕ್ಕೆ ತಕ್ಕಂಗೆ ಕೊಡೋದಕ್ಕೆ ಬ್ರಹ್ಮಾಂಡಕ್ಕೆ ಗೊತ್ತಿರುತ್ತೆ. ಮತ್ತು ನಾನು ಹೀಗೆ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಅನ್ಕೋಬಾರ್ದು. ಔಟ್ಕಮ್ ಬೇರೆ ಥರ ಕೂಡ ಸಿಗ್ಬೋದು. ನೀವು ಒಂದು ಅಫರ್ಮೇಷನ್ನ ಹೇಳಬೇಕಾದ್ರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ, ಅಂದರೆ ವರ್ತಮಾನದಲ್ಲಿ ಇರಬೇಕೇ ಹೊರತು ಭೂತಕಾಲ ಅಥವಾ ಭೂತಕಾಲದಲ್ಲಿದ್ದರೂ ನಡೆಯುತ್ತೆ, ಭವಿಷ್ಯತ್ ಕಾಲದಲ್ಲಿ ಇರಬಾರ್ದು. ಅಂದರೆ ಪ್ರೆಸೆಂಟ್ ಆರ್ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಭೂತಕಾಲದಲ್ಲಿ ಅಥವಾ ವರ್ತಮಾನದಲ್ಲಿ, ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸಲ್ಲಿದ್ದಾಗ ಅದು ಇನ್ನೇನು ಬಂತು ಆದರೆ ಕೈಗೆ ಸಿಗೋದಿಲ್ಲ. ಕೈಗೆ ಬಂತು ಬಾಯಿಗಿಲ್ಲ ಅಂತಾರಲ್ಲ, ಸ್ಲಿಪ್ ಬಿಟ್ವೀನ್ ದ ಲಿಪ್ ಆ್ಯಂಡ್ ಕಪ್ ಅನ್ನೋ ಥರ ಆಗತ್ತೆ. ಸೊ ಹಾಗಾಗಿ ಆಲ್ರೆಡಿ ಆಗ್ಬಿಟ್ಟು ಹಾಗೆ ನಾನು ಆರೋಗ್ಯದಿಂದಿದ್ದೇನೆ, ನನ್ನ ಕೆಲಸ ಕಾರ್ಯಗಳು ವಿಜೃಂಭಣೆಯಿಂದ ನಡೀತಿದೆ, ನಾನು ಯಶಸ್ವಿಯಾಗಿದ್ದೇನೆ, ಯಶಸ್ವಿ ಆಗುತ್ತೇನೆ ಅಲ್ಲ ಅಂತ ಹೇಳ್ತಾ ಹೋಗಿ. ಮತ್ತು ಅದಕ್ಕೆ ತಕ್ಕಂಥ ಎಫರ್ಟನ್ನು ಹಾಕಬೇಕು, ಅದಕ್ಕೆ ಬೇಕಾದ ಸ್ಕಿಲ್ಲನ್ನು ಬಿಲ್ಡ್ ಮಾಡ್ಕೋಬೇಕು ನೀವು. ಮತ್ತು ಇಮೋಷ್ನಲ್ ಅಲೈನ್ಮೆಂಟ್ ಅಂತಂದಾಗ ಅದಕ್ಕೆ ತಕ್ಕಂಥ ಒಂದು ಭಾವನೆಗಳು ನಿಮ್ಮಲ್ಲಿರಬೇಕು. ನಾನು ಯಶಸ್ವಿ ಆಗ್ತೀನಿ ಅಂತ ಭಯ ಪಟ್ಕೊಳ್ತಾ ಇದ್ದರೆ ಹೇಗೆ ಯಶಸ್ವಿ ಆಗೋದಕ್ಕೆ ಸಾಧ್ಯ? ಈಗ ಉದಾಹರಣೆಗೆ ಒಂದು ವೈದ್ಯರು ಅಂತ ಇಟ್ಕೊಳ್ಳೋಣ. ನಾನು ಅತ್ಯುತ್ತಮ ವೈದ್ಯಳಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬರಬೇಕು ಅಂತಂದಾಗ, ಒಂದು ಸರ್ಜನ್ ಅಂತಂದಾಗ ರಕ್ತ ನೋಡಿದ ತಕ್ಷಣ ಭಯ ಆಗತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿದ್ದಾಗ ಹೇಗೆ ಉತ್ತಮವಾದ ಸರ್ಜನ್ ಆಗೋದಕ್ಕೆ ಸಾಧ್ಯ ಅಲ್ವಾ? ಭಯ, ಅನುಮಾನ, ದುಃಖ, ಮತ್ತು ತಪ್ಪು ಮಾಡ್ತೀನಿ ಅನ್ನೋ ತಪ್ಪಿತಸ್ಥ ಭಾವ, ತಪ್ಪು ಮಾಡಿದಾಗ ಒಪ್ಕೋಬೇಕು, ಕಲಿಬೇಕು, ಅದು ಬೇರೆ. ಇದನ್ನೆಲ್ಲ ನಾವು ಮಾಡದೇ ಇದ್ದಾಗ ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ನಾವು ಎಫರ್ಟ್ ಹಾಕಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಬ್ರಹ್ಮಾಂಡ ನಮಗೆ ಕೊಡ್ಬೋದು. ನಾವು ಅಂದ್ಕೊಂಡ ರೀತಿಯೇ ಕಾಣದೇ ಇರ್ಬೋದು. ಏಕೆಂದರೆ ನಾಯಿ ರೂಪದಲ್ಲಿ ಬಂದರೂ ನಾರಾಯಣ ಅಂತ ಹೇಳ್ತಾರಲ್ವ, ದೇವರು ಯಾವ ರೂಪದಲ್ಲಿ ಬರ್ತಾನೆ ಹೇಳೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ದೇವರನ್ನು ತುಂಬ ನಂಬ್ತಿದ್ದಂತೆ. ಆ ಊರಿಗೆ ಡ್ಯಾಮ್ ಒಡೆದೋಗಿ, ಮಳೆ ವಿಪರೀತ ಬಂದು ಡ್ಯಾಮ್ ಒಡೆದೋಗಿ ನೀರು ಬಂದುಬಿಡತ್ತೆ. ಎಲ್ಲ ಊರು ಬಿಟ್ಟು ಹೋಗಿ ಹೊಟ್ಟುಬಿಡಿ ಅಂತ ಹೇಳ್ತಾರೆ. ಆತ ದೇವ್ರು ನನ್ನ ಕಾಪಾಡ್ತಾನೆ ಅಂತ ಕಾಯ್ತಿರ್ತಾನೆ. ಕೊನೆಗೆ ಒಂದು ಜೀಪ್ ಬರುತ್ತೆ, ಇಲ್ಲಪ್ಪ ಊರೆಲ್ಲ ಮುಳುಗೋಗ್ತಿದೆ, ಇಲ್ಲ ದೇವ್ರು ನನ್ನ ಕಾಪಾಡ್ತಾನೆ. ಮತ್ತು ಆಮೇಲೆ ರೋಡೆಲ್ಲ ನೀರು ತುಂಬಿಕೊಂಡು ಬೋಟ್ಗಳು ಬರ್ತವೆ, ಯಾರ್ಯಾರು ಮಿಕ್ಕಿದಿರೋ ಬಂದುಬಿಡಿ ಅಂತ, ಇಲ್ಲ ದೇವ್ರು ಕಾಪಾಡ್ತಾನೆ ಅಂತ. ಕೊನೆಗೆ ಟೆರೇಸ್ ಮೇಲೆ ಹೋಗ್ತಾನೆ, ಯಾಕೆ ಮನೆ ಪೂರ್ತಿ ನೀರು ತುಂಬ್ಕೊಂಬಿಡುತ್ತೆ. ಟೆರೇಸ್ ಮೇಲೆ ಹೋದಾಗ ಹೆಲಿಕಾಪ್ಟ್ರ್ ಬರುತ್ತೆ, ಹೆಲಿಕಾಪ್ಟ್ರು ಹಗ್ಗವನ್ನು ಬಿಡ್ತಾರೆ, ಬಾಪ್ಪ ಹಿಡ್ಕೊ ನಾವು ಕರ್ಕೊಂಡು ಹೊಟ್ಟೋಗ್ತೀವಿ. ಇಲ್ಲ ದೇವ್ರು ನನ್ನ ಕಾಪಾಡ್ತಾನೆ. ಅಫ್ಕೋರ್ಸ್ ಏನಾಯಿತು, ಮುಳುಗಿ ಸತ್ತೋದ. ಕೊನೆಗೆ ಅವನು ಮೇಲೆ ಹೋದಾಗ ದೇವ್ರನ್ನ ಕೇಳ್ತಾನೆ, ನಿನ್ನನ್ನು ಎಷ್ಟು ನಂಬಿದೆ, ನೀನು ನನ್ನ ಕೈ ಬಿಟ್ಬಿಟ್ಟೆ, ಎಲ್ಲರನ್ನೂ ಪಾಪಿಗಳನ್ನೆಲ್ಲ ಕರ್ಕೊಂಡೋದೆ, ನನ್ನ ಬಿಟ್ಬಿಟ್ಟೆ ಅಂದಾಗ ದೇವ್ರು ಹೇಳ್ತಾನೆ, ಮುಟ್ಟಾಳ, ಜೀಪಲ್ಲಿ ಬಂದಿದ್ದು, ಬೋಟಲ್ಲಿ ಬಂದಿದ್ದು, ಹೆಲಿಕಾಪ್ಟ್ರಲ್ಲಿ ಬಂದಿದ್ದು ಯಾರು? ನಾನೇ. ನೀನು ನನ್ನ ಕಂಡುಹಿಡಿದ್ರೆ ನನ್ನ ತಪ್ಪ ಅಂಥೇಳಿ. ಹಾಗೆ ಕೆಲವೊಮ್ಮೆ ನಾವು ಅಂದ್ಕೊಳ್ಳೋ ವಿಷಯ ನಾವು ಅಂದ್ಕೊಂಡು ಹಾಗಿಲ್ಲದೆ ಬೇರೆ ರೀತಿಯಲ್ಲಿ ಬರ್ಬೋದು. ಸೊ ಭಯ, ಅನುಮಾನ ಇದನ್ನು ಬಿಟ್ಬಿಡಿ. ಮತ್ತು ನಾವು ಕಲಿಯೋದು, ಇದನ್ನು ಮಾಡೋದು ಅದರಲ್ಲಿ ಯಾವುದೇ ರೀತಿಯಲ್ಲ. ಮತ್ತು ನಾವು ಪದೇ ಹೇಳ್ತಾ ಇರಬೇಕು, ವಿಜುವಲೈಸ್ ಮಾಡಬೇಕು. ವಿಜುವಲೈಸ್ ಮಾಡೋದು ಅಂದ್ರಾಗ ಕಲ್ಪನೆ, ಆ ಪರಿಕಲ್ಪನೆಯನ್ನು ಮಾಡಿಕೊಂಡಾಗ ಫೀಲ್ ಮಾಡಬೇಕು. ಆ ಒಂದು ಭಾವನೆಯನ್ನು ನಾವು ಅನುಭವಿಸ್ಬೇಕು. ನಾವು ಕಲ್ಪನೆ ಮಾಡ್ಕೋಬೇಕಾದ್ರೆ ನಾನು ಒಳ್ಳೆಯ ವೈದ್ಯಳಾಗಿದ್ದೇನೆ ಅಂತ ಅಂದ್ಕೊಂಡು ಭಯ ಪಟ್ಕೋತಾ ಇದ್ದರೆ ಅದು ಆಗೋದಿಲ್ಲ. ಅದಕ್ಕೆ ತಕ್ಕ ಭಾವನೆಯನ್ನು ಬ್ಯಾಕಪ್ ಆಗಿ ನಾವು ಇಟ್ಕೋಬೇಕು. ಮತ್ತು ಆ್ಯಕ್ಷನನ್ನು ಕೂಡ ತೊಗೋಬೇಕು. ಅಂದರೆ ಬೇಕಾದ ಸ್ಕಿಲ್ ಸೆಟ್ಸು, ಬೇಕಾದ ವಿದ್ಯೆಯನ್ನು ನಾವು ಅದರ ಜೊತೆಯಲ್ಲಿ ಪಡ್ಕೋಬೇಕು.
ಇದನ್ನು ಮಾಡಿದಾಗ ಮ್ಯಾನಿಫೆಸ್ಟೇಷನ್ಗೆ ಇದು ಸಪೋರ್ಟ್ ಮಾಡುತ್ತೆ. ಅಂದರೆ ಮ್ಯಾನಿಫೆಸ್ಟೇಷನ್ಗೆ ನಾವು ಬರೀ ಇದನ್ನು ಕಲ್ಪನೆಯನ್ನು ಮಾಡಿಕೊಂಡ್ರೆ ಸಾಲದು, ಆ್ಯಕ್ಷನ್ ತೊಗೋಬೇಕು, ಕೆಲಸವನ್ನು ಮಾಡಬೇಕು, ಅದಕ್ಕೆ ಬೇಕಾದ ಒಂದು ಸ್ಕಿಲ್ಸನ್ನು ತೊಗೋಬೇಕು. ಅದು ರೀಪ್ಲೇಸ್ ಆಗೋದಿಲ್ಲ. ಮತ್ತು ನಾವು ಡೆಸ್ಪರೇಟ್ ಆಗಿ ಅಯ್ಯೋ ಬೇಕೇ ಬೇಕು ನಂಗೆ ಇದೊಂದು ಆಗಿಬಿಟ್ರೆ ಅಂತಂದಾಗ ಅದು ಅಷ್ಟು ಸುಲಭವಾಗಿ ಕೈಗೆ ಹತ್ತೋದಿಲ್ಲ. ಸೊ ಫೋಕಸ್, ಏಕಾಗ್ರತೆ ಬೇಕು, ಏನು ಬೇಕು ಅನ್ನೋ ಕ್ಲಾರಿಟಿ ಬೇಕು, ಅಂದರೆ ಸ್ಪಷ್ಟನೆ ಬೇಕು. ಮತ್ತು ಅದನ್ನು ನಾವು ರಿಲೀಸ್ ಮಾಡಬೇಕು. ಅಂದರೆ ಒಂದು ಬ್ರಹ್ಮಾಂಡಕ್ಕೆ ರಿಲೀಸ್ ಮಾಡೋದು ಅಂದರೆ ಬರೆದ್ಬಿಟ್ಟು ಹರಿದು ಭೂಮಿಗೆ ಸೇರಿಸ್ಬಿಡಿ, ಅಥವಾ ಫ್ಲಶ್ ಮಾಡಿ, ಮತ್ತು ಬರೆದ್ಬಿಟ್ಟು ಬೆಂಕಿಗೆ ಅಲ್ಲಿ ಅದನ್ನು ಸುಟ್ಟುಬಿಟ್ಟು ಅದನ್ನು ಉಫ್ ಅಂತ ಗಾಳಿಗೆ ಊದ್ಬಿಡಿ. ಅಥವಾ ನೀವು ನೀರಲ್ಲಿ ಅದನ್ನು ಹೇಳಿಬಿಟ್ಟು ನೀರನ್ನು ಸೇವಿಸಿ, ಬೇಕಾದಷ್ಟು ಥರ ನಾವು ಮಾಡ್ಬೋದು. ರಿಲೀಸ್ ಮಾಡಬೇಕಾಗತ್ತೆ. ನೀವು ನೀರನ್ನು ಕುಡಿದಾಗ ಕೂಡ ಹೌದು ವಿಸರ್ಜನೆ ಆಗುತ್ತಲ್ವ, ದೇಹದಲ್ಲೇ ಉಳ್ಕೊಳ್ಳೋದಿಲ್ಲ ಅಲ್ವಾ. ಸೊ ಉಸಿರಲ್ಲಿ ನಾನು ಒಳಗೆ ಉಸಿರನ್ನು ತಗೊಳ್ಳಿ, ಯಶಸ್ವಿಯಾಗಿದ್ದೇನೆ ಅಂತ ಖುಷಿಯನ್ನು ಅನುಭವಿಸ್ಕೊಳ್ತಾ ಬ್ರೆತ್ ಟೆಕ್ನಿಕನ್ನು ಕೂಡ ಮಾಡಿ. ಬರೆಯೋದು ಹರಿಯೋದು ತುಂಬ ಒಳ್ಳೆಯ ಟೆಕ್ನಿಕ್ಕು. ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣನ್ನು ನೀವು ನೋಡಿಕೊಂಡು ನಾನು ಯಶಸ್ವಿಯಾಗಿದ್ದೇನೆ ಅಂತ ಆ ಒಂದು ಸಂತೋಷವನ್ನು ಅನುಭವಿಸೋದು ಇನ್ನೊಂದು ಟೆಕ್ನಿಕ್ಕು. ಮತ್ತು ಅದನ್ನು ನಿಮಗೆ ನೀವೇ ಪದೇ 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 ಹೇಳ್ಕೊಳ್ಳೋದು ರಿಪೀಟ್ ಟೆಕ್ನಿಕ್ಕು, ಅದು ಕೂಡ ಕೆಲಸ ಮಾಡುತ್ತೆ. ಸೊ ಕೆಲವೊಂದು ಮಾಡಬೇಕಾದ ವಿಷಯ ಯಾಕೆ ಕೆಲವೊಮ್ಮೆ ಆಗೋದಿಲ್ಲ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಮತ್ತು ನೀವು ಖಂಡಿತ ಮಾಡಿ. ಇದರ ಜೊತೆ ನೀವು ಸಿಜಿಲ್ ಕೂಡ ಬಳಸ್ಕೋಬೋದು, ಅದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಟೂಲ್ ಅಲ್ವಾ. ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ಆದರೆ ನೀವು ಇಚ್ಛೆಯನ್ನು ಅಂದರೆ ಇಂಟೆನ್ಷನನ್ನು ಹೇಳಬೇಕಾದ್ರೆ ನ್ಯಾಯಬದ್ಧವಾಗಿ ನಿಮಗೆ ಸೇರೋದಕ್ಕೆ ಮಾತ್ರ ಕೇಳಬೇಕು. ಇಲ್ಲದೇ ಇದ್ದರೆ ಅದು ಸಿಗೋದಿಲ್ಲ. ಸಿಕ್ಕಿದ್ರೂ ಆ ಖುಷಿ ನಿಮಗೆ ಸಿಗಲ್ಲ. ಉದಾಹರಣೆಗೆ ಬೇರೆಯವರ ತೋಟ, ನೆಲ ನನಗೆ ಬರಬೇಕು, ಬೇರೆಯವರ ಮನೆ ಅಥವಾ ಬೇರೆಯವರ ಮಡದಿ ನನಗೆ ಬರಬೇಕು, ಆ ಥರ ಕೇಳಿದಾಗ ಅದು ಕೇಳೋದೇ ತಪ್ಪಾಗತ್ತೆ. ಅದು ನಿಮಗೆ ದಕ್ಕಿದ್ರೂ ಖುಷಿಯನ್ನು, ಸಂತೋಷವನ್ನು, ಮನಃಶಾಂತಿಯನ್ನು ತಂದುಕೊಡೋದಿಲ್ಲ. ನಿಮ್ಮದು ಆದ ಅಂಥ ವಸ್ತುಗಳನ್ನು ಮಾತ್ರ ನೀವು ಕೇಳಿ, ನಿಮಗೆ ಖಂಡಿತ ನೀವು ಬಯಸಿದಂಥದ್ದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.